ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 20ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 20. ಯಂ ವೈ ವಿಭೂತಿರುಪಯಾತ್ಯನುವೇಲ ಮನ್ಯೈರರ್ಥಾರ್ಥಿಭಿ ಸ್ವಶಿರಸ ಧೃತಪಾದರೇಣುಃ ಧನ್ಯಾರ್ಪಿತಾಂಘ್ರಿ ತುಳಸೀ ನವಧಾಮಧಾಮ್ನೋ ಲೋಕ ಮಧುವ್ರತಪತೇರಿವ ಕಾಮಯಾನ. ಅನುವಾದ: ಯಾರ ಪಾದಧೂಳಿಯನ್ನು ಇತರರು ತಮ್ಮ ಶಿರಸ್ಸಿನಲ್ಲಿ ಧರಿಸುತ್ತಾರೆಯೋ ಅಂತಹ ಲಕ್ಷ್ಮಿಯು ನಿಯುಕ್ತಳಾದಂತೆ ನಿನಗಾಗಿ ಕಾಯುತ್ತಾಳೆ. ಏಕೆಂದರೆ ಕೆಲವು ಪುಣ್ಯಶಾಲಿ ಭಕ್ತರು ಅರ್ಪಿಸಿದ ಹೊಸ ತುಳಸಿ ಮಾಲೆಯ ಮೇಲೆ ಹಾರಾಡುವ ಭೃಂಗರಾಜನ ನೆಲೆಯಲ್ಲಿ ತಾನೂ ಒಂದು ಸ್ಥಾನವನ್ನು ಗಳಿಸಲು ಅವಳು ಕಾತರಳಾಗಿದ್ದಾಳೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅನುಭಾವಿಗಳು ಮತ್ತು ಆಧ್ಯಾತ್ಮಿಕವಾದಿಗಳು, ಯಾರು ಅನುಭವವನ್ನು ಪಟ್ಟಿರ್ತಾರೋ, ಅಧ್ಯಾತ್ಮವನ್ನು ತಿಳ್ಕೊಂಡಿರ್ತಾರೋ ಅಂಥವರು ಭಗವಂತನ ಅನುಗ್ರಹದಿಂದ ಈ ಒಂದು ಐಹಿಕ ಬಯಕೆಗಳೇನಿದೆಯೋ ಅದನ್ನೆಲ್ಲ ಕೊನೆಗಾಣಿಸ್ಕೊಂಡು ಅಜ್ಞಾನದ ಒಂದು ತುದಿಯನ್ನು ದಾಟ್ತಾರೆ. ಅಜ್ಞಾನ ಎಲ್ಲಿವರೆಗೂ ಇದೆಯೋ ಅದನ್ನು ದಾಟಿ ಅವರು ಮೇಲಕ್ಕೆ ಹೋಗ್ತಾರೆ. ಅದಕ್ಕೆ ಬೇರೆಯವರು ಭಗವಂತನನ್ನು ಅನುಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ನಮ್ಮನ್ನು ಅನುಗ್ರಹಿಸಬೇಕು ಅಂತಂದ್ಬಿಟ್ಟು ಇಲ್ಲಿ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಯಾರ ಪಾದಧೂಳಿಯನ್ನು ಬೇರೆಯವರು ತಮ್ಮ ಶಿರಸ್ಸಲ್ಲಿ ಧರಿಸ್ತಾರೋ ಅಂತಹ ಲಕ್ಷ್ಮಿ ಅಂದರೆ ಏನು? ಲಕ್ಷ್ಮಿಯ ಪಾದಧೂಳಿಯನ್ನು ಎಲ್ಲರೂ ಶಿರಸ್ಸಲ್ಲಿ ಧರಿಸ್ಕೊಳ್ತಾರೆ. ಅವರ ಅನುಗ್ರಹ ನಮಗೆ ಬೇಕು, ಅವಳ ಅನುಗ್ರಹ ನಮಗೆ ಬೇಕು ಅಂತಂದ್ಬಿಟ್ಟು ಅಂಥ ಲಕ್ಷ್ಮಿ ನಾನು ಈ ಕೆಲಸಕ್ಕೆ ಅಪಾಯಿಂಟ್ ಆಗಿದ್ದೀನಿ, ನಿಯುಕ್ತಳಾಗಿದ್ದೀನಿ ಅನ್ನೋ ರೀತಿ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಯಾಕೆ ಅಂತಂದರೆ ಕೆಲವು ಪುಣ್ಯಶಾಲಿ ಭಕ್ತರು ಇರ್ತಾರಲ್ಲ, ಅವರು ಅರ್ಪಿಸಿರುವಂಥ ಹೊಸೆಯ ತುಳಸಿ ಮಾಲೆ ಇರುತ್ತಲ್ಲ, ಅದರಲ್ಲಿ ಭೃಂಗ ಹಾರಾಡ್ತಾ ಇರುತ್ತೆ ಆ ತುಳಸಿಯ ಮಾಲೆಯ ಸುತ್ತಮುತ್ತಲೂ ಕೂಡ. ಆ ರೀತಿಯ ಒಂದು ಸ್ಥಾನ ನನಗೆ ಬೇಕು ಅಂತಂದ್ಬಿಟ್ಟು ಅವಳು ಕಾಯ್ತಾ ಇರ್ತಾಳಂತೆ ಲಕ್ಷ್ಮಿ. ಅಂದರೆ ಅಂಥ ಒಂದು ಆಪರ್ಚುನಿಟಿ, ಆ ಒಂದು ಸ್ಥಾನ ನನಗೆ ಬೇಕು ಅಂತಂದ್ಬಿಟ್ಟು ಅವಳು ಕಾತರದಿಂದ ಕಾಯ್ತಾ ಇರ್ತಾಳೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಲಕ್ಷ್ಮಿಯ ಅನುಗ್ರಹವನ್ನು ಪಡಿಬೇಕು ಅಂತ ಎಲ್ಲರೂ ಹಾತೊರಿತಾ ಇದ್ರೆ ಲಕ್ಷ್ಮಿ ಏನು ಇಷ್ಟಪಡ್ತಾಳೆ ಅಂತಂದರೆ ಭಗವಂತನ ಕತ್ತಲ್ಲಿರುವಂತಹ ತುಳಸಿ ಮಾಲೆ ಇರುತ್ತಲ್ಲ, ಅದರಲ್ಲಿ ಒಂದು ಭೃಂಗವಾಗಿ ನಾನು ಹಾರಾಡ್ತಾ ಇರಬೇಕು ಅಂತಂದ್ಬಿಟ್ಟು ಅವಳು ಇಷ್ಟಪಡ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಹಿಂದೆ ವರ್ಣಿಸಿದಂತೆ ಭಗವಂತನ ಪಾದಕಮಲಗಳಲ್ಲಿ ಅರ್ಪಿಸಿದ್ದರಿಂದಾಗಿ ತುಳಸಿಯು ಎಲ್ಲ ಉತ್ಕೃಷ್ಟ ಗುಣಗಳನ್ನೂ ಪಡೆದುಕೊಂಡಿದೆ. ಇಲ್ಲಿ ಕೊಟ್ಟಿರುವ ಹೋಲಿಕೆಯು ತುಂಬ ಸೊಗಸಾಗಿದೆ. ಭಗವಂತನ ಪಾದಕಮಲಗಳಲ್ಲಿ ಅರ್ಪಿಸಿದ ತುಳಸಿ ದಳಗಳ ಮೇಲೆ ಭೃಂಗರಾಜನು ಹಾರಾಡುವಂತೆಯೇ ದೇವತೆಗಳು, ಬ್ರಾಹ್ಮಣರು, ವೈಷ್ಣವರು, ಉಳಿದೆಲ್ಲರೂ ಬಹಳವಾಗಿ ಅಪೇಕ್ಷಿಸುವ ಲಕ್ಷ್ಮಿಯು ಭಗವಂತನ ಪಾದಕಮಲಗಳಲ್ಲಿ ಸೇವೆ ಸಲ್ಲಿಸುವುದರಲ್ಲಿ ಸದಾ ನಿರತರಾಗಿರುತ್ತಾಳೆ. ಇದರ ತಾತ್ಪರ್ಯವೆಂದರೆ ಯಾರೊಬ್ಬನೂ ಭಗವಂತನಿಗೆ ದಾತಾರನಾಗಲಾರನು. ಪ್ರತಿಯೊಬ್ಬನೂ ವಾಸ್ತವವಾಗಿ ಭಗವಂತನ ದಾಸನು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತನ ಪಾದಕಮಲಗಳಿಗೆ ಅರ್ಪಣೆ ಮಾಡಿರ್ತೀವಲ್ವ ತುಳಸಿ, ಅದು ಮೊದಲಿಂದನೂ ಇತ್ತು. ಆದರೆ ಯಾವಾಗ ಅದು ಭಗವಂತನಿಗೆ ಅರ್ಪಿತವಾಯಿತೋ ಆಗ ಅದಕ್ಕೆ ಶ್ರೇಷ್ಠವಾದ ಗುಣಗಳು ಬಂತು. ಒಂದು ಔಷಧೀಯ ಗುಣ ಇರುವಂತಹ ಒಂದು ಸಸ್ಯವಾಗಿದ್ದರೂ ಕೂಡ ಯಾವಾಗ ಅದು ಭಗವಂತ ಅದನ್ನು ಸ್ವೀಕಾರ ಮಾಡಿದ್ನೋ ಅವನ ಒಂದು ಪಾದಕಮಲಗಳಿಗೆ ಅದು ಅರ್ಪಿತವಾಗೋದಕ್ಕೆ ಶುರುವಾಯಿತು. ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟ ಭಗವಂತ, ಅನುಗ್ರಹ ತೋರಿಸ್ತಾ, ಆಗ್ಲಿಂದ ಅದರದ್ದು ಒಂದು ವಿಶೇಷತೆ ಹೆಚ್ಚಾಯ್ತಲ್ವ. ಅಂದರೆ ಅದು ಉತ್ಕೃಷ್ಟ ಗುಣಗಳನ್ನು ಪಡ್ಕೊಳ್ತಲ್ವ. ಆ ಒಂದು ಹೋಲಿಕೆ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಭಗವಂತನ ಪಾದಕಮಲಗಳಲ್ಲಿ ಅರ್ಪಣೆ ಮಾಡಿದಂತಹ ತುಳಸಿ ದಳಗಳ ಮೇಲೆ ಭೃಂಗರಾಜ ಹಾರಾಡ್ತಾ ಇರ್ತಾನಲ್ಲ, ಆ ಹಾರಾಡುವ ಹಾಗೆ ನಾನು ಇರಬೇಕು ಅಂತ ಇಷ್ಟಪಡ್ತಾಳೆ ಲಕ್ಷ್ಮಿ. ಆ ರೀತಿ ನಾನು ಭಗವಂತನ ಆ ಒಂದು ಮಾಲೆಯಲ್ಲಿ
ಆ ಭೃಂಗನ ಹಾಗೆ ನಾನು ಹಾರಾಡ್ತಾ ಇರಬೇಕು ಅಂತ ಇಷ್ಟಪಡ್ತಾಳಂತೆ. ಅಂದರೆ ಭಗವಂತನ ಸೇವೆಯನ್ನು ಸಲ್ಲಿಸೋದ್ರಲ್ಲಿ ಸದಾ ನಿರತಳಾಗಿರ್ತಾಳೆ ಲಕ್ಷ್ಮಿ ಅಂತ ಅರ್ಥ. ಈಗ ದೇವತೆಗಳಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ವೈಷ್ಣವರಾಗಿರ್ಬೋದು, ಬೇರೆ ಯಾವುದೇ ಜೀವಿಗಳಾಗಿರಬಹುದು ಕೂಡ ತುಂಬ ಇಷ್ಟಪಡ್ತಾರೆ ಲಕ್ಷ್ಮಿಯನ್ನು. ಅವಳ ಅನುಗ್ರಹ ಬೇಕು ಅಂತಂದ್ಬಿಟ್ಟು, ಆಮೇಲೆ ಅವಳ ದಯೆ ನಮ್ಮ ಮೇಲಿರಬೇಕು ಅಂತಂದ್ಬಿಟ್ಟು. ಆದರೆ ಅವಳಿಗೇನಿಷ್ಟ ಅಂತಂದರೆ ಭಗವಂತನ ಪಾದಕಮಲಗಳ ಸೇವೆ ಮಾಡುವಂಥದ್ದನ್ನು ಅವಳು ಇಷ್ಟಪಡ್ತಾಳೆ. ಯಾವಾಗಲೂ ಭಗವಂತನ ಪಾದಗಳಲ್ಲೇ ಸೇವೆ ಮಾಡ್ಕೊಂಡಿರ್ತಾಳೆ. ನೋಡಿ, ನಾವು ಇವಾಗ ಫೋಟೋಗಳನ್ನೆಲ್ಲ ನೋಡ್ತೀವಲ್ವ, ಅದರಲ್ಲಿ ಲಕ್ಷ್ಮಿ ಎಲ್ಲಿ ಕೂತಿರ್ತಾಳೆ? ಯಾವಾಗಲೂ ಭಗವಂತನ ಪಾದಗಳನ್ನು ಹಿಡ್ಕೊಂಡು ಕೂತಿರ್ತಾಳೆ. ಅಂದರೆ ಅವಳಿಗೆ ಆ ಭಗವಂತನ ಸೇವೆ ಸಲ್ಲಿಸೋದು ಅಂತಂದರೆ ತುಂಬ ಇಷ್ಟ. ಇದರ ಅರ್ಥ ಏನು ಅಂತಂದರೆ, ಯಾರೊಬ್ಬರೂ ಭಗವಂತನಿಗೆ ದಾತಾರನಾಗೋದಿಲ್ಲ, ಅಂದರೆ ಕೊಡುವಂಥವ್ರಾಗೋದಿಲ್ಲ. ಪ್ರತಿಯೊಬ್ಬರೂ ಭಗವಂತನ ದಾಸರೇ ಆಗಿರ್ತಾರೆ ಅನ್ನೋದು ಇದರ ಅರ್ಥ. ನಾವೇನು ತಿಳ್ಕೊಳ್ತೀವಿ? ಓ, ನಾನೇ ಎಲ್ಲ ಮಾಡ್ತಾ ಇರೋದು, ನಾನೇ ಭಗವಂತನಿಗೆ ಕೊಡ್ತಾ ಇರೋದು, ದೇವಸ್ಥಾನಕ್ಕೆ ನಾನು ಕೊಟ್ಟಿಲ್ಲ ಅಂತಂದರೆ ಆಗೋದೇ ಇಲ್ಲ, ಭಗವಂತನ ಕೆಲಸ ನಡೆಯುತ್ತಾ? ಇಲ್ಲ. ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಅನ್ನುವ ಭಾವನೆಯನ್ನು ನಾವು ಬಿಡಬೇಕು. ಯಾಕೆ ಅಂತಂದರೆ ಭಗವಂತನಿಗೆ ಯಾವುದರ ನೆಸೆಸಿಟಿನೂ ಇಲ್ಲ. ನನ್ನ ಭಾವ, ನನ್ನ ಸಮರ್ಪಣೆ ಏನಿದೆ ಅದು ಬೇಕಾಗಿರೋದು. ವಸ್ತುಗಳಿಂದ ಸಮರ್ಪಣೆ ಮಾಡುವಂಥದ್ದಲ್ಲ. ವಸ್ತುಗಳು ಯಾವುದನ್ನು ಭಗವಂತ ನೋಡೋದಿಲ್ಲ. ನಮ್ಮ ಭಾವ ಏನಿದೆ, ನಿಜವಾಗ್ಲೂ ನನಗೆ ಆ ಭಗವಂತನಲ್ಲಿ ಭಕ್ತಿ ಭಾವ ಇದೆಯಾ, ಅದನ್ನು ನೋಡ್ತಾನೆ, ಅದನ್ನು ಕೇಳ್ತಾನೆ ಅವನು. ಆಯಿತಾ? ಅದನ್ನು ನಾವು ಸಮರ್ಪಣೆ ಮಾಡಬೇಕೇ ಹೊರತು ವಸ್ತುಗಳನ್ನು ಕೊಡೋದು, ಬಂಡಿಯಾಗಿ ವಸ್ತು ಕೊಟ್ಬಿಟ್ರೆ ನಾನು ಭಗವಂತನಿಗೆ ಏನೋ ಮಾಡ್ತಾ ಇದ್ದೀನಿ, ಅದೆಲ್ಲ ಬೇಕಾಗಿರೋದು. ನಮ್ಮ ನಿಜವಾದ ಭಾವ ಏನಿದೆಯೋ ಅದನ್ನು ಅವನು ಗ್ರಹಿಸ್ತಾನೆ. ಈಗ ನೋಡಿ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಹಿರಿಯರು ಇರ್ತಾರೆ, ಅವ್ರಿಗೇನೋ ಒಂದು ಸಹಾಯ ಬೇಕಾಗಿರುತ್ತೆ, ಅದನ್ನು ಮಾಡಬೇಕು ನಾವು. ಅವರಿಗೆ ದುಡ್ಡು ಕೊಡಬೇಕು ಅಂತಲ್ಲ, ಅವ್ರ ಕೈಯಲ್ಲಿ ಆಗ್ತಾ ಇರಲ್ಲ, ಅವ್ರಿಗೆ ನಡಿಯೋಕ್ಕಾಗ್ತಾ ಇರಲ್ಲ, ಅಥವಾ ಅವ್ರ ಲಗೇಜ್ ಇಟ್ಕೊಳಕ್ಕಾಗ್ತಾ ಇರಲ್ಲ, ಏನೋ ಒಂದಿರುತ್ತೆ, ಅವ್ರಿಗೆ ಕಷ್ಟ ಇರುತ್ತೆ, ಅದನ್ನು ಸಹಾಯ ಮಾಡಬೇಕು. ಯಾಕೆ? ಅವರು ಭಗವಂತನ ದರ್ಶನ ಮಾಡೋದಕ್ಕೆ ಅಲ್ಲಿಗೆ ಬಂದಿರ್ತಾರೆ. ಅವ್ರಿಗೆ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ತುಂಬ ಕಷ್ಟಪಡ್ತಾ ಇರ್ತಾರಲ್ವಾ, ಅವರು ಒಬ್ಬ ಭಕ್ತರೇ ತಾನೇ, ಭಗವಂತನ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು ಅವರಿಗೆ ಸಹಾಯ ಮಾಡಿದಾಗ ಅದು ನಾವು ಭಗವಂತನಿಗೆ ಸಹಾಯ ಮಾಡಿದಾಗೆ. ಯಾಕೆ ಅಂತಂದರೆ ಅವನನ್ನು ನೋಡೋದಕ್ಕೆ ಎಷ್ಟೋ ದೂರದಿಂದ ಕಷ್ಟಪಟ್ಕೊಂಡು ಬಂದಿರ್ತಾರೆ, ಆದರೆ ಅವ್ರು ಶಾರೀರಿಕವಾಗಿ ತುಂಬ ವಯಸ್ಸಾಗಿರೋದ್ರಿಂದ ಆಗ್ತಾ ಇರೋದಿಲ್ಲ. ಅಂಥವ್ರಿಗೆ ಸಹಾಯ ಮಾಡ್ತೀವಲ್ವ, ಅದು ತುಂಬ ಇಷ್ಟಪಡ್ತಾನೆ ಭಗವಂತ. ಈ ರೀತಿ ನಾವು ಅರ್ಥ ಮಾಡ್ಕೊಂಡು ಮಾಡಬೇಕೇ ಹೊರತು ನಾವು ಭಗವಂತನಿಗೆ ಏನೋ ವಸ್ತುಗಳನ್ನು ಕೊಟ್ಬಿಟ್ಟಾಗ ಓ ನಾನು ಭಗವಂತನಿಗೆ ಮಾಡಿದೆ, ಅಲ್ಲೂ ಕೂಡ ನಾವು ಕೊಟ್ಟಾಗ ಮಾಡಿದೆ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಅದು ಫಸ್ಟು ತೆಗ್ದಾಕ್ಬೇಕು. ನಾವು ಕೊಡೋದಕ್ಕೆ ನಾವು ಯಾರು? ನಮ್ಮ ಹತ್ರ ಏನು ತೊಗೊಂಡು ಬಂದಿದ್ದೀವಿ? ನಾವು ಏನೂ ಇಲ್ಲ, ಎಲ್ಲವೂ ಕೂಡ ಯಾರೋ ಕೊಟ್ಟಿರೋ ಭಿಕ್ಷೆ ಅಂತಲೇ ಅನ್ಕೋಬೇಕು. ಭಗವಂತ ಕೊಟ್ಟಿದ್ರೆ ತಾನೇ ನಮ್ಮ ಹತ್ರ ಇರುತ್ತೆ. ಇಲ್ಲಾಂದರೆ ನೋಡಿ, ಎಷ್ಟೋ ಲಕ್ಷಾಧಿಪತಿ ಆಗಿರೋನು ಒಂದೇ ದಿವಸದಲ್ಲಿ ಅವನು ಬೀದಿಗೆ ಬಂದಿರೋದನ್ನು ನಾವು ನೋಡ್ತೀವಿ. ಏನಾಯಿತು? ಅಷ್ಟು ಲಕ್ಷಗಳಿತ್ತಲ್ಲ ಅವನ ಹತ್ರ. ಅದು ಭಗವಂತನ ಅನುಗ್ರಹ ಇದ್ದರೆ ನಮ್ಮ ಹತ್ರ ಇರುತ್ತೆ. ಯಾವಾಗ ಅದನ್ನು ನಂದು ಅಂತ ನಾವು ಮೆರಿತೀವೋ ಆಗ ಅದನ್ನು ಕಿತ್ಕೊಳ್ಳೋದು ಕೂಡ ಅವನಿಗೆ ಬರುತ್ತೆ ಅಲ್ವಾ. ಕೊಡೋನು ಅವನೇ, ಕಿತ್ಕೊಳ್ಳೋದು ಅವನಿಗೆ ಗೊತ್ತಿರೋದು. ಕೊಡೋನು ಅವನೇ ಅಂದಮೇಲೆ ಕಿತ್ಕೊಳ್ಳೋದು ಹೇಗೆ ಅಂತ ಅವನಿಗೆ ಗೊತ್ತಿರೋದಿಲ್ವಾ. ಅದಕ್ಕೋಸ್ಕರ ಯಾವುದರಲ್ಲೂ ಕೂಡ ನಂದು ಅನ್ನುವಂಥ ಅಹಂಕಾರ ಬೇಡ. ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಿ ಸೇವೆ ಮಾಡ್ತಾ ಹೋಗಬೇಕು. ಅಷ್ಟು ಮಾತ್ರ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು. ಯಾಕಂದರೆ ಅಂಥ ಲಕ್ಷ್ಮೀನೇ ಭಗವಂತನ ದಾಸಳಾಗಬೇಕು ಅಂತ ಇಷ್ಟಪಡ್ತಾ ಇರಬೇಕಾದ್ರೆ ಆ ಲಕ್ಷ್ಮಿಯ ಒಂದು ಅಂಶನೂ ಇಲ್ಲ ನಮ್ಮ ಹತ್ರ. ನಾವು ಯಾಕಷ್ಟು ಅಹಂಕಾರ ಪಡಬೇಕು? ನಾವು ಕೂಡ ಭಗವಂತನ ದಾಸರಾಗಬೇಕು ಅಂತಲೇ ಇಷ್ಟಪಡಬೇಕು ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.